ತಾಲೂಕು ಆಡಳಿತ ವತಿಯಿಂದ ಇದೇ ತಿಂಗಳು 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ಸರ್ಕಾರ ನಿಗದಿ ಮಾಡಿದ್ದು. ಈ ದಿನ ಬಂಗಾರಪೇಟೆ ತಹಸೀಲ್ದಾರ್ ಅವರು ಈ ಬಗ್ಗೆ ಸಮುದಾಯದ ಮುಖಂಡರು ಮತ್ತು ಅಧಿಕಾರಿಗಳು ಚರ್ಚೆ ಮಾಡಲು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಆ ಪೂರ್ವಭಾವಿ ಸಭೆಯಲ್ಲಿ ಬಂಗಾರಪೇಟೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಣ್ಣವರು, ಕೆಂಪೇಗೌಡ ವಕೀಲರ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜರವರು ಮತ್ತು ಸಮುದಾಯದ ಎಚ್ ಕೆ ನಾರಾಯಣಸ್ವಾಮಿ ಅವರು, ಜುಂಜನಹಳ್ಳಿ ನಾರಾಯಣಸ್ವಾಮಿಯವರು, ಹಾಗೆಯೇ ನಮ್ಮ ಹುಲಿಬೆಲೆ ವೆಂಕಟೇಶ್ ಅವರು, ವೀಣಾ ವೆಂಕಟೇಶ್ ಅವರು, TPS ಮಹದೇವ್ ಅವರು, ಎಸ್ ನಾರಾಯಣಗೌಡರು, ಹೀಗೆ ಹಲವಾರು ಮುಖಂಡರು, ಸಮುದಾಯದ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು. ಎಲ್ಲ ಚರ್ಚೆ ಮಾಡಿ ವಕೀಲರ ಜಯಂತಿಯನ್ನು, ಕೆಂಪೇಗೌಡರ ಜಯಂತಿಯನ್ನು ಒಕ್ಕಲಿಗ ಸಮುದಾಯ ಎಲ್ಲ ಸಮುದಾಯಗಳು ಸೇರಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ 27ನೇ ತಾರೀಕು ಸರ್ಕಾರದ ಕಾರ್ಯಕ್ರಮದೊಟ್ಟಿಗೆ ಕೆಂಪೇಗೌಡ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಸಮಸ್ತ ಒಕ್ಕಲಿಗ ಮುಖಂಡರು, ನಾನಾ ಸಂಘ ಸಂಸ್ಥೆಗಳ ಮುಖಂಡರುಗಳು, ನಾನಾ ಜಾತಿಯ ಮುಖಂಡರುಗಳು ಎಲ್ಲರೂ ಸೇರಿ ಒಟ್ಟಾಗಿ ವಿಜೃಂಭಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಕಚೇರಿಗಳಿಂದಲೂ ಮತ್ತು ಪ್ರೈವೇಟ್ ಸ್ಕೂಲ್ಗಳಿಂದ, ಪ್ರತಿ ಪಂಚಾಯಿತಿಗಳಿಂದ ಮತ್ತು ಪ್ರತಿ ಗ್ರಾಮಗಳಿಂದ ಕೂಡ ಕೆಂಪೇಗೌಡರ ಒಂದು ಜೀವನ ಚರಿತ್ರೆಯನ್ನು ಬಿಂಬಿಸ್ತಕ್ಕಂಥ ಭಾವಚಿತ್ರಗಳೊಂದಿಗೆ ಆಗಮಿಸಬೇಕು, ಟ್ಯಾಬ್ಗಳನ್ನು ಆಗಮಿಸಬೇಕು ಅಂತ ತೀರ್ಮಾನಿಸ್ತಾ ಇತ್ತು. ಮತ್ತು ತಾಲೂಕು ಆಡಳಿತ ನಾನು ಕೂಡ ಸಂಪೂರ್ಣವಾಗಿ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿ ಆಚರಣೆ ಮಾಡಲಿಕ್ಕೆ ಸಕಲ ಸೌಲಭ್ಯಗಳನ್ನು ಕೊಡೋದು ಕೂಡ ನಾವು ತಯಾರಿದ್ದೇವೆ. ಆದ್ದರಿಂದ ಇದು ಕೆಂಪೇಗೌಡ ವಕೀಲರ ಸಂಘ ಮತ್ತು ತಾಲೂಕು ಆಡಳಿತ ಮಾಡ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ಸಮಸ್ತ ಬಂಧುಗಳು 27/6/2026ರಂದು ಶನಿವಾರ ತಪ್ಪದೇ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಸಹಕರಿಸಬೇಕು ಅಂತೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಈ ಬಂಗಾರಪೇಟೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಇವತ್ತೇನು ಸರ್ಕಾರ ಏನು ಕಾಲನ ನಿಗದಿ ಮಾಡಿದೆ, ಅದೇ ದಿನಾಂಕದಂದು ಒಂದೇ ಕಾರ್ಯಕ್ರಮ ಮಾಡಬೇಕಂತೇಳಿ ಒಕ್ಕಲಿನಿಂದ ಎಲ್ಲ ಸಮುದಾಯದ ಮುಖಂಡರು ಸೇರಿ ಇವತ್ತು ತೀರ್ಮಾನ ತಗೊಂಡಿದ್ವಿ. ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಎಲ್ಲ ಸಮುದಾಯದ ಮುಖಂಡರು ಸೇರಿ ತಾಲೂಕಿನಲ್ಲಿ ಒಂದೇ ಆಚರಣೆ ಮಾಡಬೇಕು. ಕೆಂಪೇಗೌಡರ ಜಯಂತಿ ಅದು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ದಿನಾಂಕದಂತೆ ಮಾಡಬೇಕಂತೇಳಿ ಇವತ್ತು ನಾವು ತೀರ್ಮಾನ ತಗೊಂಡಿದ್ವಿ. ಇವತ್ತು 2ನೇ ಜಯಂತಿ ಮಾಡೋದಕ್ಕೆ ಆಸ್ಪದ ಇಲ್ಲ ಅಂತ ಕೂಡ ನಾವಿವತ್ತು ಘಂಟಾಘೋಷವಾಗಿ ಘೋಷಣೆ ಮಾಡಿದ್ದೇವೆ. ನಮ್ಮ ಸಮುದಾಯದ ಎಲ್ಲ ಮುಖಂಡರು ಸೇರಿ ತೀರ್ಮಾನ ತಗೊಂಡಿರುವಂಥ ವಿಚಾರ. ಇವತ್ತು ಬಂಗಾರಪೇಟೆ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ SN ನಾರಾಯಣಸ್ವಾಮಣ್ಣವರು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ ತನು ಮನ ಧನ ನನ್ನ ಕಡೆಯಿಂದ ಇವತ್ತೇನು ಈ ಕರ್ನಾಟಕ ರಾಜ್ಯನ ಇವತ್ತು ಇಷ್ಟೊಂದು ಹೆಸರುವಾಸಿ ಆಗೋದಕ್ಕೆ ಮೂಲ ಕಾರಣೀಕೃತರಾದಂಥ ಶ್ರೀ ನಾಡಪ್ರಭು ಕೆಂಪೇಗೌಡರು ಇವತ್ತೇನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ. ಅಂಥ ಪುಣ್ಯಾತ್ಮನ ಜಯಂತ್ಯೋತ್ಸವನ ಆಚರಣೆ ಮಾಡೋದಕ್ಕೆ ನನ್ನ ಅಳಿಲು ಸೇವೆನೂ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಅಂತೇಳಿ ಇವತ್ತು ಅವರೇ ಮುಂದೆ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಕಲಾ ತಂಡಗಳನ್ನ ಕೊಡೋದಾಗ್ಬೋದು, ಕಾರ್ಯಕ್ರಮಕ್ಕೆ ಬರುವಂಥ ಇವತ್ತೇನು ಸಮುದಾಯದ ಮತ್ತು ಎಲ್ಲ ಸಮುದಾಯದ ಜನರ ಒಂದು ಊಟದ ವ್ಯವಸ್ಥೆಗಳಿಗಾಗ್ಬೋದು, ಮತ್ತು ಈ ಸ್ತಬ್ಧ ಚಿತ್ರಗಳಿಗೆ ಇವತ್ತು ಗ್ರಾಮಾಂತರ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಸ್ತಬ್ಧ ಚಿತ್ರಗಳಿಗೂ ಇವತ್ತು ಸಂಘದಿಂದ ತಾಲೂಕು ಆಡಳಿತ
ದಿಂದ ಹಾಗೂ ಶಾಸಕರ ವೈಯಕ್ತಿಕ ಸಹಾಯದಿಂದ ಪ್ರತಿಯೊಂದು ಟ್ಯಾಬ್ಲರ್ಗೂ 10,000 ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ನಮ್ಮಲ್ಲಿ ಗೊಂದಲ ಬೇಡ. ನಾವು ಯಾರನ್ನೂ ಬಿಟ್ಟು ಮಾಡೋಂಥ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಾವು ಇವತ್ತು ಆಚರಣೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಜೂನ್ 27ನೇ ತಾರೀಕು ಶನಿವಾರ. ದಯವಿಟ್ಟು ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಂದು ಹಳ್ಳಿಯಿಂದನೂ ಇವತ್ತು ಸ್ತಬ್ಧಚಿತ್ರ ಮಾಡ್ಕೊಂಡು ಬರಬೇಕಂತೇಳಿ ಕಳಕಳಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಆರ್ಥಿಕವಾಗಿ ಬೇರೆ ಏನೇ ಸಮಸ್ಯೆ ಇದ್ರೂ ನಾವು ಖುದ್ದಾಗಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರಮುಖ ಮುಖಂಡರನ್ನು ಒಳಗೊಂಡು ನಾವು ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡ್ತೀವಿ. ಪ್ರತಿಯೊಂದು ಗ್ರಾಮದಲ್ಲೂ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣಸ್ವಾಮಣ್ಣನವರು ಈ ಒಂದು ಕೆಂಪೇಗೌಡ ಒಕ್ಕಲಿಗರ ಸಂಘಕ್ಕೆ ಸರ್ಕಾರದಿಂದ ಬಂಗಾರಪೇಟೆಯಲ್ಲಿ 15 ಗುಂಟೆ ಜಾಗವನ್ನು ಉಚಿತವಾಗಿ ಸಂಘಕ್ಕೆ ಈ ಒಂದು ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿರ್ತಾರೆ. ಹಾಗೂ ಕಟ್ಟಡದ ಅಭಿವೃದ್ಧಿಗೋಸ್ಕರ ಕೂಡ ಸಹಾಯಧನವನ್ನು 1.5 ಕೋಟಿವರೆಗೂ ಅವರು ಸಹಾಯಧನವನ್ನು ವೈಯಕ್ತಿಕವಾಗಿ ನಾನು ಮಾಡಿಕೊಡ್ತೀನಿ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಎಸ್.ಎನ್. ನಾರಾಯಣಸ್ವಾಮಣ್ಣನವರಿಗೆ ನಮ್ಮ ಸಂಘದ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಾಲೂಕು ಸಂಘದ ವತಿಯಿಂದ ಅರ್ಪಿಸುತ್ತಿದ್ದೇವೆ. ಹಾಗೂ ಆ ಒಂದು ಕಲ್ಯಾಣ ಮಂಟಪ ಮುಂದಿನ ದಿನಗಳಲ್ಲಿ ಏನು ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಸಂಘದ ವತಿಯಿಂದ ಬಾಡಿಗೆ ಕೂಡ ಉಚಿತವಾಗಿ ಕೊಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೂ ನಮ್ಮ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ಮಿನಿಮಮ್ ಮೇಂಟೆನೆನ್ಸ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತಗೊಂಡು ಸಂಘಕ್ಕೆ ನೀವು ಸಂಘದ ಕಡೆಯಿಂದ ನೀವು ನಾಗರಿಕರಿಗೆ ನಿಮ್ಮ ಕುಲಬಾಂಧವರಿಗೆ ಉಚಿತವಾಗಿ ಕೊಡಬೇಕಂತ ಅವರು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ನಾವು ಅವರಿಗೆ ಸಹಕಾರ ಕೊಟ್ಟು ಕಟ್ಟಡ ಪೂರ್ಣಗೊಂಡ ನಂತರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರ ಕುಲಬಾಂಧವರಿಗೆ ಉಚಿತವಾಗಿ ನಾವು ಕಲ್ಯಾಣ ಮಂಟಪವನ್ನು ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ತೀರ್ಮಾನಿಸ್ಕೊಂಡಿದ್ದೀವಿ. ಅದರಂತೆಯೇ ಮುಂದಿನ ದಿನಗಳಲ್ಲಿ ನಾವು ಸಹ ಅದನ್ನು ನೆರವೇರಿಸ್ಕೊಡ್ತೀವಿ.